ನಾಗಮೋಹನ್ ದಾಸ್ ಆಯೋಗದ ಅವ್ರಿಗೆ ಏಕಸದಸ್ಯ ಆಯೋಗ ಮಾಡಿ ಸಿಬ್ಬಂದಿ ವಾಹನ ಒಂದು ಕಚೇರಿ ಕೊಟ್ಟಿದ್ರು. ನಿಮ್ಮ ಕಾಲದ ಹಗರಣಗಳ ತನಿಖೆಗೆ ವರದಿನೂ ಕೊಟ್ಟು ಈಗ ಏಕಾಏಕಿ ಅವ್ರಿಗೆ ಅವಮಾನ ಆಗೋ ರೀತಿಯಲ್ಲಿ ಸಿಬ್ಬಂದಿ ವಾಪಸ್ ತೆಗೆದುಕೊಂಡಿದ್ದಾರೆ, ಕಚೇರಿ ವಾಪಸ್ ತೆಗೆದುಕೊಂಡಿದ್ದಾರೆ, ವಾಹನಗಳನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಅವ್ರ ಹತ್ರ ಸಾಕಷ್ಟು ವರದಿಗಳನ್ನ ಸರ್ಕಾರ ತೆಗೆದುಕೊಂಡು ಈಗ ಒಂದು ರೀತಿಯಲ್ಲಿ ಅವಮಾನಕಾರಿ ರೀತಿಯಲ್ಲಿ ನಡೆದುಕೊಂಡಿದೆ ಅವ್ರ ಜೊತೆ ಅಂತ. ಅದು ಕೆಲಸ ಆದಮೇಲೆ ಮೆಟ್ಲು ಹತ್ತದ ಮೇಲೆ ಏಣಿನೇ ಒದಿತಾರಲ್ಲ ಹಂಗೆ ಅವ್ರಿಗೆ ನೋಡಿ. ಸರ್ಕಾರ ಇದರಲ್ಲಿ ಸರ್ಕಾರ ತಪ್ಪಿಲ್ಲ ಪಾಪ. ಸಿದ್ದರಾಮಯ್ಯನವ್ರದ್ದು ಏನು ತಪ್ಪಿದೆ? ಖಜಾನೆಯಲ್ಲಿ ಕಾಸಿಲ್ಲ ರೀ. ಈ ಗುಡಿಸಿದ್ರು ನೀವು ಖಜಾನೆಗೆ ಹೋಗ್ಬಿಡಿ, ಖಜಾನೆಗೆ ಹೋಗಿ ಗುಡಿಸಿದ್ರೂ ₹1 ಸಿಗಲ್ಲ, ಅಷ್ಟು ಪಾಪರ ಔಟಿದೆ. ಇನ್ನು ನಾಗಮೋಹನ್ ದಾಸ್ ಅವ್ರಿಗೆ ಚೇರು ಟೇಬಲ್ ಎಲ್ಲ ಕೊಟ್ಟು ಅದಕ್ಕೊಂದು ತಿಂಗಳಿಗೆ ಒಂದು 10 ಲಕ್ಷ 20 ಲಕ್ಷ ಹಣ ವಿನಿಯೋಗ ಮಾಡೋಕ್ಕೂ 10 ಲಕ್ಷ ನಾಗಮೋಹನ್ ದಾಸ್ ಆಯೋಗಕ್ಕೆ 10 ಲಕ್ಷ ಕೊಡೋ ಯೋಗ್ಯತೆಯೂ ಇವಾಗ ಸರ್ಕಾರ ಇಲ್ಲ. ಆ ಪರಿಸ್ಥಿತಿಗೆ ಬಂದಿದೆ. ಹಣದ ಪ್ರಾಬ್ಲಮ್ ಅಷ್ಟೇ, ನಾಗಮೋಹನ್ ದಾಸ್ ಪ್ರಾಬ್ಲಮ್ ಅಲ್ಲ ಇದು. ಹಣ ಇಲ್ಲ, ಅದಕ್ಕೆ ಚೇರು ಕುರ್ಚಿ ಎಲ್ಲ ತೆಕ್ಕೊಂಡು ಹೋಗಿದ್ದಾರೆ ಅಷ್ಟೇ.